ಇನ್ನೂ ಕೋರ್ಟ್ ಮುಂದೆ ಬಂದಿಲ್ಲ ಸಿಟಿ ರವಿ ಅರ್ಜಿ. ಅರ್ಧ ಗಂಟೆ ಬಿಟ್ಟು ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆ ಕೊಡಲಾಗಿದೆ. ಎರಡೂ ಕಡೆಯ ವಕೀಲರಿಗೆ ಜಡ್ಜ್ ಕೊಟ್ಟಂತ ಸೂಚನೆ. ಅರ್ಧ ಗಂಟೆಯ ನಂತರ ಆರಂಭವಾಗಲಿದೆ ಜಾಮೀನು ಅರ್ಜಿಯ ವಿಚಾರಣೆ. ಇನ್ನು ಕೋರ್ಟ್ ಮುಂದೆ ಸಿಟಿ ರವಿ ಅರ್ಜಿ ಬಂದಿಲ್ಲ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆ ಕೊಡಲಾಗಿದೆ. ಎರಡೂ ಕಡೆಯ ವಕೀಲರಿಗೆ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ವಿಚಾರಣೆಗೆ ಹಾಜರಾಗಿ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸಿಟಿ ರವಿ ಅರ್ಜಿ ವಿಚಾರಣೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಶುರುವಾಗೋದಂತೂ ಪಕ್ಕ. ಜಡ್ಜ್ ಆತರ ಸೂಚನೆ ಕೊಟ್ಟಿದ್ದಾರೆ ಎರಡೂ ಕಡೆಯ ವಕೀಲರಿಗೆ. ಒಂದು ಇದೆಲ್ಲದರ ಮಧ್ಯೆ ಏನಾಗಬಹುದು ಅನ್ನೋದು, ಸಿಟಿ ರವಿ ಮೇಲೆ ಹಾಕಿರುವಂತಹ ಕೇಸ್, ಅಲ್ಲಿರುವಂತಹ ಸೆಕ್ಷನ್, ಅದರ ತೀವ್ರತೆ ಏನಾಗತ್ತೆ? ಶ್ವೇತಾ, ಸಿಟಿ ರವಿ ಅವ್ರನ್ನ ನಿನ್ನೆ ಬೆಳಗಾವಿ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಅವರ ವಿರುದ್ಧ ಒಂದು ಗಂಭೀರವಾದ ಆರೋಪವನ್ನ ಮಾಡಿ 2 ಸೆಕ್ಷನ್ಗಳನ್ನ ಹಾಕಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿದ್ರು. ಜೊತೆಗೆ ಅದಾದಂತ ಅವ್ರನ್ನ ಅರೆಸ್ಟ್ ಮಾಡಿ ಬೆಳಗಾವಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಇದು ಕನ್ಸರ್ನ್ ಕೋರ್ಟ್ ಮುಂದೆ ಹೋಗ್ಬೇಕು, ಅಂದ್ರೆ ಸಂಬಂಧಪಟ್ಟಂತ ಕೋರ್ಟ್ ಮುಂದೆ ಹೋಗಿ ಅಂತೇಳಿ ಬೆಂಗಳೂರಿಗೆ ಕಳಿಸಿರುವಂತದ್ದು. ಈ ಮಧ್ಯೆ ಸಿಟಿ ರವಿ ಪರ ವಕೀಲರು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಮುಂದೆ, ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಸೆಷನ್ಸ್ ಕೋರ್ಟ್ ಮುಂದೆ ಒಂದು ಜಾಮೀನು ಅರ್ಜಿಯನ್ನು ಇವತ್ತು ಬೆಳಿಗ್ಗೆ ಸಲ್ಲಿಸಿದ್ರು. ಬೆಳಗಾವಿಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ತಾ ಇದ್ದಂತ ಅವರ ಪರ ವಕೀಲರು ಮಧ್ಯಾಹ್ನದ ವೇಳೆಗೆ ಅಲ್ಲಿ ಜಾಮೀನು ಬಗ್ಗೆ ಯಾವುದೇ ಆದೇಶ ಮಾಡದೆ ಬೆಂಗಳೂರಿಗೆ ಹೋಗಿ ಅಂತೇಳಿ ಆದೇಶ ಮಾಡಿದ ನಂತರ ಮೆಮೋವನ್ನ ಮೂವ್ ಮಾಡುವ ಮೂಲಕ ಇವತ್ತು ವಿಚಾರಣೆಗೆ ತೆಗೆದುಕೊಳ್ಬೇಕು ಅಂತೇಳಿ ಒಂದು ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸೊ ಅದು ಕೋರ್ಟ್ ಗಮನಕ್ಕಿರುವಂತದ್ದು. ಆದ್ರೆ ಫೈಲಿಂಗ್ ಕೌಂಟರ್ಲಿ ಕೊಟ್ಟಿದ್ದಂತ ಅರ್ಜಿಯ ಪ್ರತಿ ಕೋರ್ಟ್ ಮುಂದೆ ಬಂದಿಲ್ಲ. ಹಾಗಾಗಿ ಅದು ಬರ್ಲಿಕ್ಕೆ ಇನ್ನೊಂದು 20 ನಿಮಿಷ ಸಮಯಾವಕಾಶ ಬೇಕಾಗಬಹುದು. ಹಾಗಾಗಿ ಒಂದು ಅರ್ಧ ಗಂಟೆ ಬಿಟ್ಟು ಬನ್ನಿ, ಬೇರೊಂದು ಪ್ರಕರಣದ ವಿಚಾರಣೆ ಇದೆ, ಅದನ್ನು ಮುಗಿಸ್ಕೊಡ್ತೀವಿ, ಅದಾದ ನಂತರ ನಿಮ್ಮ ವಿಚಾರಣೆಯನ್ನ ನಡೆಸ್ತೇವೆ ಅಂತೇಳಿ ಕೋರ್ಟ್ ಓವರಲ್ ಆಗಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತು ಸಿಟಿ ರವಿ ಪರವಾಗಿ ಹಿರಿಯ ವಕೀಲರು, ಮಾಜಿ ಅಡ್ವೊಕೇಟ್ ಜನರಲ್ ಅಂತ ಅಶೋಕ್ ಅರ್ನಳ್ಳಿ ಅವರು ಹಾಜರಾಗಿದ್ರು. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಹಿರಿಯ ವಕೀಲರಾದ ಶ್ಯಾಮ್ ಸುಂದರ್ ಕೂಡ ಕೋರ್ಟ್ ಮುಂದೆ ಹಾಜರಾಗಿರುವಂತದ್ದು. ಅಂದ್ರೆ ಈಗ ವಿಚಾರಣೆ ಆರಂಭ, ಒಂದು ಅರ್ಧ ಗಂಟೆ ನಂತರ ವಿಚಾರಣೆ ಆರಂಭ ಆದ ನಂತರ ಈ ಪ್ರಕರಣದ ಬಗ್ಗೆ ಒಂದು ಹೀಟೆಡ್ ಆರ್ಗ್ಯುಮೆಂಟ್ ಆಗುವಂತ ಸಾಧ್ಯತೆ ಇರುವಂತದ್ದು. ಸೊ ಈ ಮಧ್ಯೆ ಬೆಳಗಾವಿ ಪೊಲೀಸರಿಗೆಲ್ಲ ಬೆಂಗಳೂರಿಗೆ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಕರ್ಕೊಂಡು ತಡರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಮ್ಯಾಜಿಸ್ಟ್ರೇಟ್ ಮುಂದೆ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರನ್ನ ಹಾಜರುಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಒಂದಷ್ಟು ಪ್ರಯತ್ನಗಳು ಆಗುತ್ತೆ. ಆದ್ರೆ ಅಷ್ಟರ ಒಳಗಾಗಿ ಜಾಮೀನನ್ನ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಿಟಿ ರವಿ ಪರ ವಕೀಲರು ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ವಿಚಾರಣೆ ಆರಂಭ ಆದ ನಂತರ ಯಾವೆಲ್ಲ ಅಂಶಗಳನ್ನ ಉಲ್ಲೇಖವನ್ನ ಮಾಡ್ತಾರೆ, ವಿಶೇಷವಾಗಿ ಒಬ್ಬ ಜನಪ್ರತಿನಿಧಿಗೆ ಸದನದಲ್ಲಿ ಮಾತನಾಡಲಿಕ್ಕೆ ಇರುವಂತ ಒಂದು ಇಮ್ಯುನಿಟಿ ಏನಿದೆ, ಆ ಇಮ್ಯುನಿಟಿ ಇದ್ರೂ ಕೂಡ ಈ ರೀತಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡ್ರೆ ಸರಿ ಇಲ್ಲ ಅನ್ನುವಂಥದ್ದು ಅವರ ಪ್ರಮುಖವಾದ ಆಗಿರುವಂತದ್ದು. ಅದಾದ ನಂತರ ಅರೆಸ್ಟ್ ಆದ ನಂತರ ಯಾವ ರೀತಿ ಪೊಲೀಸರು ನಡ್ಕೊಂಡ್ರು, ಈ ಪ್ರಕರಣವನ್ನ ದಾಖಲು ಮಾಡಿರುವಂತದ್ದೇ ಸರಿಯಾದ ಕ್ರಮ ಅಲ್ಲ, ಈ ರೀತಿಯಾದಂತಹ ಒಂದಷ್ಟು ಅಂಶಗಳಿರುವಂತದ್ದು. ಹಾಗಾಗಿ ಕೋರ್ಟ್ ಯಾವ ಅಂಶಗಳನ್ನ ಗಮನಿಸುತ್ತೆ, ಮಧ್ಯಂತರ ಇವತ್ತೇ ಜಾಮೀನನ್ನು ನೀಡ್ತದ ಅಥವಾ SP ಗೌರ್ಮೆಂಟ್ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಮವಕಾಶವನ್ನು ಕೊಟ್ಟು ಮುಂದೂಡುತ್ತಾ ಇದೆ ಅಂತ ಒಂದಷ್ಟು ಕುತೂಹಲ ಇರುವಂತದ್ದು. ಹಾಗಾಗಿ ಇವತ್ತೇ ಅದು ಒಂದು ರಿಲೀಫ್ ಅನ್ನ ಪಡ್ಕೊಳ್ಬೇಕು ನಿಟ್ಟಿನಲ್ಲಿ ಸಿಟಿ ರವಿ ಪರ ವಕೀಲರು ಒಂದಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ. ವಿಚಾರಣೆ ಆರಂಭ ಆದ ನಂತರ ಇದಕ್ಕೊಂದಷ್ಟು ಉತ್ತರ ಸಿಗಬೇಕಾಗಿರುವಂತಹದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.